ನಿಮ್ಗೊಂದು ವಿಷಯ ಗೊತ್ತು, ನಾನೇನು ಮಾಡಿದೆ ಅಂತಂದರೆ 30 ನಿಮಿಷ ರೆಕಾರ್ಡಿಂಗ್ ಆದಮೇಲೆ ನೋಡಿದೆ ನಾನು ವಿಡಿಯೋ ಬಟನ್ ಆನ್ ಮಾಡೋದೇ ಮರ್ತಿದ್ದೆ ಅಂತೇಳಿ. ಇರಲಿ, ನಾವು ಮತ್ತೊಮ್ಮೆ ನೋಡೋಣ. ಪ್ರಿಪ್ರೇಷನ್ ಆಫ್ ಹ್ಯಾಲೋರಿನ್ಸ್. ಓಕೆ, ಹಿಂದಿನ ಕ್ಲಾಸ್ನಲ್ಲಿ ನಾವು ಪ್ರಿಪ್ರೇಷನ್ ಆಫ್ ಹ್ಯಾಲೋಲ್ಕಿನ್ಸ್ ಬಗ್ಗೆ ಕಲ್ತಿದ್ವಿ. ಈಗ ನಾವು ಪ್ರಿಪ್ರೇಷನ್ ಆಫ್ ಹ್ಯಾಲೋರಿನ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಎಸ್, ಹೇಗೆ ಹ್ಯಾಲೋಲ್ಕಿನ್ಸನ್ನು ನಾವು ಅಲ್ಕಿನ್ಸ್ ಆರ್ ಹೈಡ್ರೋಕಾರ್ಬನ್ಸಿಂದ ಡಿರೈವ್ ಮಾಡ್ತಿದ್ವಿ, ಅದೇ ಥರ ನಾವು ಹೈಡ್ರೋಕಾರ್ಬನ್ಸ್ನಿಂದ ಹ್ಯಾಲೋರಿನ್ಸನ್ನು ಕೂಡ ಪ್ರಿಪೇರ್ ಮಾಡ್ಬೋದು. ಒಂದು ಎಕ್ಸಾಂಪಲ್ ಜೊತೆ ಕಲಿಯೋಣ. ದಿಸ್ ಈಸ್ ಅವರ್ ಟಾಲಿನ್. ಟಾಲಿನ್ ಅಲ್ಲ ಇದು? ಎಸ್, ದಿಸ್ ಈಸ್ ಅವರ್ ಟಾಲಿನ್ when it reacts with halogen. When it reacts with halogen in the presence of iron as a catalyst. ಅಯನ್ ಪೌಡರನ್ನು ನಾವಿಲ್ಲಿ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೇವೆ. ಐ ಥಿಂಕ್ ನಿಮ್ಗೆ ಗೊತ್ತಿದೆ, ಕೆಟಲಿಸ್ಟನ್ನು ನಾವು ರಿಯಾಕ್ಷನಿನ ರೇಟನ್ನು ಇನ್ಕ್ರೀಸ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ. Catalysts are the substance which are used to increase the rate of the reaction, but these do not undergo any type of chemical reaction. ಇವು ಯಾವುದೇ ರಿಯಾಕ್ಷನಿಗೆ ಒಳಗಾಗೋದಿಲ್ಲ. ಇವು ಸ್ಟಾರ್ಟಿಂಗಲ್ಲಿ ಯಾವ ಥರ ಇರ್ತದೆ, ರಿಯಾಕ್ಷನಿನ ಎಂಡಲ್ಲೂ ಕೂಡ ಅದೇ ಥರ ಇರ್ತವೆ, ಬಟ್ ಇವು ರಿಯಾಕ್ಷನಿನ ರೇಟನ್ನು ಇನ್ಕ್ರೀಸ್ ಮಾಡ್ತೇವೆ. ಓಕೆ, ಕ್ಯಾಟಲಿಸ್ಟ್ ಬಗ್ಗೆ ಹೇಳಬೇಕಾದ್ರೆ ಒಂದು ವಿಷಯ ನೆನಪಿಗೆ ಬಂತು. ಕ್ಯಾಟಲಿಸ್ಟಿನ ಪ್ರಾಪರ್ಟಿನ ಎಲಿಮೆಂಟ್ರಿ ಕ್ಲಾಸಸ್ಸಲ್ಲಿ ಹೆಂಗೆ ನಾನು ಈಸಿಯಾಗಿ ನೆನ್ಪಿಟ್ಕೊಳ್ತಿದ್ದೆ ಅಂತಂದರೆ, ಇವಾಗ 2 ಜನ ಸ್ಟ್ರೇಂಜರ್ಸ್ ಇರ್ತಾರೆ, ಅವ್ರಿಗೆ ಒಬ್ಬರ ಬಗ್ಗೆ ಒಬ್ಬರಿಗೆ ಪರಿಚಯ ಇಲ್ಲ. ಜಸ್ಟ್ ಲೈಕ್ ದೀಸ್ ರಿಯಾಕ್ಟೆಂಟ್ಸ್, ಅವು ಒಬ್ರಿಗೊಬ್ರು ಸ್ಟ್ರೇಂಜರ್, ಒಬ್ರಿಗೊಬ್ರಿಗೆ ಪರಿಚಯ ಇಲ್ಲ. ಯಾರಾದರೂ ಒಬ್ಬರು ಕಾಮನ್ ಫ್ರೆಂಡ್ ಬಂತು ಅಂತಂದರೆ ಅವರು ಪರ್ಸನ್ ಎ ಮತ್ತು ಪರ್ಸನ್ ಬಿಯನ್ನು ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಆವಾಗ ಎ ಮತ್ತು ಬಿ ಏನು ಮಾಡ್ತಾರೆ, ಫ್ರೆಂಡ್ಸ್ ಆಗ್ತಾರೆ. ಸೊ ನೆಕ್ಸ್ಟ್ ಟೈಮ್ ಎ ಮತ್ತು ಬಿ ಮೀಟ್ ಆಗಿದಾಗ ಏನಾಗ್ತದೆ, ಅವರಿಗೆ ಆಲ್ರೆಡಿ ಪರಿಚಯ ಇರ್ತದೆ. ದೇ ಆರ್ ನಾಟ್ ಸ್ಟ್ರೇಂಜರ್ಸ್ ನಾವು. ಅದೇ ಥರ ಹಿಯರ್ ಕೆಟಲಿಸ್ಟ್ ಯಾವುದೂ ಕೂಡ ಆಗಿರ್ಬೋದು. ಕಾಮನ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸನ್ನು ನಾವು ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೇವೆ. ಕೆಟಲಿಸ್ಟ್ ಯಾವುದೇ ಇದ್ರೂ ಕೂಡ ಈ ಏನು ಸ್ಟೋರಿದಲ್ಲಿ ಕಾಮನ್ ಫ್ರೆಂಡಿನ ಕೆಲಸ ಇದೆಯಲ್ಲ ಅದನ್ನೇ ಮಾಡ್ತಿರ್ತಾವೆ. ಎಸ್, ದೇ ಬ್ರಿಂಗ್ ದ 2 ರಿಯಾಕ್ಟನ್ಸ್ ಕ್ಲೋಸರ್. ಎಸ್, ಕನ್ಸಿಡರ್ ಇದು ಕೆಟಲಿಸ್ಟ್ ಇತ್ತು ಅಂತಂದರೆ ಎಸ್ ಏನಾಗ್ತದೆ, ರಿಯಾಕ್ಟೆಂಟ್ಸ್, ಎಸ್ ರಿಯಾಕ್ಟೆಂಟ್ ಎ ಮತ್ತು ರಿಯಾಕ್ಟೆಂಟ್ಸ್ ಬಿ ಈ ಕೆಟಲಿಸ್ಟ್ ಮೇಲೆ ಅಕ್ಯುಮುಲೇಟ್ ಆಗ್ತವೆ. ಸೊ ಏನಾಯಿತು, ದೂರ ದೂರ ಇದ್ದ ರಿಯಾಕ್ಟೆಂಟ್ಸ್ ಹತ್ತಿರ ಬಂದಂಗಾಯಿತು. ಸೊ ಬೈ ದಿಸ್ ವೇ ಕ್ಯಾಟಲಿಸ್ಟ್ ಫೆಸಿಲಿಟೇಟ್ಸ್ ದ ರಿಯಾಕ್ಷನ್. ಎಸ್, ಈ ಥರ ಕೆಲಸವನ್ನು ನಮ್ಮ ಕ್ಯಾಟಲಿಸ್ಟ್ ಮಾಡ್ತದೆ. ಓಕೆ, ನಮ್ಮ ವಿಷಯಕ್ಕೆ ಬರೋದಾತಂದರೆ, ಟಾಲಿನ್ ವೆನ್ ರಿಯಾಕ್ಟ್ಸ್ ವಿತ್ ಹ್ಯಾಲೋಜನ್, ಎಸ್ it gives 2 products. One is ortho product and another one is our para product. Yes, ortho ಮತ್ತು para position ಅಂದರೆ ಏನು ಅನ್ನೋದ್ರ ಬಗ್ಗೆ ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೀನಿ. ಎಸ್, ಆರ್ಥೋ ಪ್ರಾಡಕ್ಟ್ ಅಂತಂದರೆ ನಮ್ಮ ಏನು ಸಬ್ಸ್ಟಿಟ್ಯೂಯೆಂಟ್ ಆಲ್ರೆಡಿ ಇದೆಯಲ್ಲ ಅದರ ನೇಬರ್ ಕಾರ್ಬನ್ನಲ್ಲಿ ಐದರ್ ದಿಸ್ ವೇ ಆರ್ ದಿಸ್ ವೇ ನಮ್ಮ ಇನ್ಕಮಿಂಗ್ ಗ್ರೂಪ್ ಅಟ್ಯಾಚ್ ಆಯಿತು ಅಂತಂದರೆ ಅದನ್ನು ನಾವು ಆರ್ಥೋ ಪ್ರಾಡಕ್ಟ್ ಅಂತ ಕರಿತೇವೆ. ಅದೇ 4th ಪೊಸಿಷನಿಗೆ ಇನ್ಕಮಿಂಗ್ ಗ್ರೂಪ್ ಅಟ್ಯಾಚ್ ಆಯಿತು ಅಂತಂದರೆ ನಾವು ಪ್ಯಾರಾ ಪ್ರಾಡಕ್ಟ್ ಅಂತ ಕರಿತೇವೆ. ನೆಕ್ಸ್ಟ್ ಮೇ ಬಿ ಕ್ಲೋರಿನ್ ಆರ್ ಬ್ರೋಮಿನ್ ಆರ್ ಅಯೋಡಿನ್ ಯಾವುದು ಕೂಡ ಆಗಿರ್ಬೋದು. ನೆಕ್ಸ್ಟ್ ಇದ್ರ ಬಗ್ಗೆ ಅರ್ಥ ಆಯಿತು. ನೆಕ್ಸ್ಟ್ ಫ್ರಮ್ ಅಮೈನ್ಸ್. ಎಸ್, ಇದನ್ನು ರಿಯಾಕ್ಷನನ್ನು ಪುಟ್ ಫಾರ್ವರ್ಡ್ ಮಾಡಿದವರು ಸ್ಯಾಂಡ್ಮೇಯರ್ ಆಗಿರೋದ್ರಿಂದ ಈ ರಿಯಾಕ್ಷನನ್ನು ನಾವು ಸ್ಯಾಂಡ್ಮೇಯರ್ಸ್ ರಿಯಾಕ್ಷನ್ ಅಂತಲೂ ಕರಿತೇವೆ. ಆ್ಯರೋಮ್ಯಾಟಿಕ್ ಅಮೈನ್, ಎಸ್ ಬೆನ್ಝೀನಮೈನ್, ಕರೆಕ್ಟ್. ಇದನ್ನು ನಾವು ಬೆನ್ಝೀನಮೈನ್ ಅಂತ ಕರಿಬೋದು. ಎಸ್, ಇಲ್ಲಿ ಓಕೆ ಅಮೋನಿಯಾ NH3ದಲ್ಲಿನ ಒಂದು ಹೈಡ್ರೋಜನನ್ನು ನಾವು ಆರೋಮ್ಯಾಟಿಕ್ ರಿಂಗ್ ಆರ್ ಬೆನ್ಝೈಲ್ ಗ್ರೂಪಿಂದ ರಿಪ್ಲೇಸ್ ಮಾಡಿದಾಗ ನಮಗೆ ಈ ಕಾಂಪೌಂಡ್ ಸಿಗ್ತದೆ. ಸೊ ಈ ಕಾಂಪೌಂಡನ್ನು ರಿಯಾಕ್ಟ್ಸ್ ವಿತ್ ಸೋಡಿಯಂ ನೈಟ್ರೈಡ್ ಇನ್ ಪ್ರೆಸೆನ್ಸ್ ಆಫ್ ಹೈಡ್ರೋಜನ್ ಹೆಲೈಡ್ at 273 ಕೆಲ್ವಿನ್ ಆಫ್ ಟೆಂಪ್ರೇಚರ್ ಏನು ಬರ್ತದೆ ಅಂತಂದರೆ ಡಯಾಜೋ ಕಾಂಪೌಂಡ್ ಆ್ಯಸ್ ಎ ಇಂಟರ್ಮೀಡಿಯೇಟ್ ಫಾರ್ಮ್ ಆಗ್ತದೆ, ಡೈಅಜೋ. ಎಸ್, ಇಲ್ಲಿ ಎಕ್ಸಿಗೆ ನೆಗೆಟಿವ್ ಚಾರ್ಜ್ ಇತ್ತು ಮತ್ತು ನಮ್ಮ ನೈಟ್ರೋಜನಿಗೆ ಪಾಸಿಟಿವ್ ಚಾರ್ಜ್ ಇದೆ. ಎಸ್, ಅಜೋ ಗ್ರೂಪ್ ಅಂತಂದರೆ ನೈಟ್ರೋಜನ್ ಕಂಟೈನಿಂಗ್ ಗ್ರೂಪ್, ಕರೆಕ್ಟ್. ಎಸ್, ಡೈಅಜೋ
2 ನೈಟ್ರೋಜನ್, ಡೈ ಅಂದರೆ 2, ಅಜೋ ಅಂದರೆ ನೈಟ್ರೋಜನ್, 2 ನೈಟ್ರೋಜನ್ಸ್ ಇರೋದ್ರಿಂದ ಇದನ್ನು ಡೈಸೋ ಕಂಪೌಂಡ್ ಅಂತ ಕರಿತೇವೆ. ದಿಸ್ ಈಸ್ ಅನ್ ಇಂಟರ್ಮೆಡಿಯೇಟ್, ಇದು ನಮ್ಮ ಇಂಟರ್ಮೆಡಿಯೇಟ್ ಆಗಿದೆ ಮತ್ತು ಇದು ಹೈಲಿ ಅನ್ಸ್ಟೇಬಲ್. ಎಸ್, ದಿಸ್ ಈಸ್ ಹೈಲಿ ಅನ್ಸ್ಟೇಬಲ್. ಹೈಲಿ ಅನ್ಸ್ಟೇಬಲ್ ಯಾಕಂತಂದರೆ ಇಲ್ಲಿರೋ ಗ್ರೂಪ್ ಯಾವುದು? ಡೈನೈಟ್ರೋಜನ್. ಎಸ್, ನೈಟ್ರೋಜನ್ ಮಧ್ಯೆ ಟ್ರಿಪಲ್ ಬಾಂಡ್ ಇದೆ. ಸೊ ಡೈನೈಟ್ರೋಜನ್ ಆರ್ ಎಲ್ಸ್ ವಿ ಕ್ಯಾನ್ ಸೇ ನೈಟ್ರೋಜನ್ ಮಾಲಿಕ್ಯೂಲ್ ಈಸ್ ಸ್ಟೇಬಲ್ ಮಾಲಿಕ್ಯೂಲ್. ಇದು ಫ್ರೀ ಆಗ್ಬೋದು ಮತ್ತು ತನ್ನಷ್ಟಕ್ಕೆ ತಾನು ಸ್ಟೇಬಲ್ ಆಗೋ ಕೆಪಾಸಿಟಿ ಇದೆ. ಸೊ ಅದೇನು ಮಾಡ್ತು, ನೆಕ್ಸ್ಟ್ ನಾವು ಕ್ಯುಪ್ರಿಕ್ ಹೆಲೈಡ್ ಜೊತೆ ರಿಯಾಕ್ಟ್ ಮಾಡ್ತು ಅಂತಂದರೆ ನಮಗೆ ಹ್ಯಾಲೋಜಿನೇಟೆಡ್ ಬೆನ್ಸಿನ್ ಸಿಕ್ತು ಮತ್ತು ನಮ್ಮ ನೈಟ್ರೋಜನ್ ಗ್ಯಾಸ್ ಎಲಿಮಿನೇಟ್ ಆಯಿತು. ಎಸ್, ನೈಟ್ರೋಜನ್ ಯಾವಾಗ ತನ್ನೊಳಗೆ ತಾನು ಸ್ಟೇಬಲ್ ಇದೆ, ಯಾಕದು ಬೇರೆಯವ್ರ ಜೊತೆ ಬಾಂಡ್ ಮಾಡ್ತದೆ? ಸೊ ಏನಾಯಿತು, ಇಲ್ಲಿ ಕ್ಯುಪ್ರಿಕ್ ಹೆಲೈಡ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಯಿತು, ನೈಟ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಯಿತು. ಈ ರಿಯಾಕ್ಷನ್ನಲ್ಲಿ ಎಕ್ಸ್ ಐದರ್ ಕ್ಲೋರಿನ್ ಇರ್ಬೋದು ಆರ್ ಬ್ರೋಮಿನ್ ಇರ್ಬೋದು. ಮೇಯರ್ ರಿಯಾಕ್ಷನನ್ನು ನಾವು ಕ್ಲೀನಾಗಿ ಕ್ಲೋರಿನ್ ಮತ್ತು ಬ್ರೋಮಿನನ್ನು ಎಕ್ಸಾಂಪಲ್ ಆಗಿ ತಗೊಂಡು ನೋಡೋಣ. ಎಸ್, ಇದು ನಮ್ಮ ಅಮೈನ್. ವೆನ್ ಇಟ್ ರಿಯಾಕ್ಟ್ಸ್ ವಿತ್ ಸೋಡಿಯಂ ನೈಟ್ರೇಟ್ ಆ್ಯಂಡ್ ಹಿಯರ್ ನಾನು HCl ಅನ್ನು ತಗೋತಾ ಇದ್ದೇನೆ. HX ಇದ್ದಲ್ಲಿ HCl ಅನ್ನು ತಗೊಂಡೆ. ರಿಯಾಕ್ಷನ್ ಕಂಡೀಷನ್ ಸೇಮ್ ಇದೆ, 273 ಕೆಲ್ವಿನ್ ಆಫ್ ಟೆಂಪ್ರೇಚರ್. ಇಲ್ಲಿ ನಮಗೆ ಡೈಸೋ ಕಂಪೌಂಡ್, ಆ್ಯಸ್ ಯೂಶುವಲ್ ಡೈಸೋ ಕಂಪೌಂಡ್ ಸಿಕ್ತು. ಎಸ್, ಹಿಯರ್ ಹೆಲೈಡ್ ಈಸ್ ಕ್ಲೋರಿನ್. ಕರೆಕ್ಟ್. ದಿಸ್ ಈಸ್ ಅವರ್ ಇಂಟರ್ಮಿಡಿಯೇಟ್. ಎಸ್, ಇಲ್ಲಿ ನಾವು ಯಾವ್ದು ರಿಯಾಕ್ಟೆಂಟನ್ನು ಯೂಸ್ ಮಾಡ್ತಿದ್ವಿ? ಕ್ಯುಪ್ರಿಕ್ ಕ್ಲೋರೈಡ್. ಈ ಕೇಸಲ್ಲಿ ನಾವು ಕ್ಯುಪ್ರಿಕ್ ಕ್ಲೋರೈಡನ್ನು ಯೂಸ್ ಮಾಡ್ತೇವೆ. ನಮಗೆ ಯಾವ್ದು ಪ್ರಾಡಕ್ಟ್ ಬಂತು? ಕ್ಲೋರೋ ಬೆನ್ಸಿನ್ ಆ್ಯಂಡ್ ನೈಟ್ರೋಜನ್ ಗ್ಯಾಸ್ ಲಿಬ್ರೇಟ್ ಆಯಿತು. ಕರೆಕ್ಟ್. ದಿಸ್ ಈಸ್ ಅವರ್ ಕ್ಲೋರೋ ಬೆನ್ಸಿನ್. ಎಸ್, ಇದೇ ರಿಯಾಕ್ಷನಲ್ಲಿ ನಾವು ರಿಯಾಕ್ಟೆಂಟ್ಸಲ್ಲಿ ಇನ್ಸ್ಟೆಡ್ ಆಫ್ ಹೈಡ್ರೋಜನ್ ಕ್ಲೋರೈಡ್ ಹೈಡ್ರೋಜನ್ ಬ್ರೋಮೈಡನ್ನು ಯೂಸ್ ಮಾಡಿದ್ವಿ. ಅಂಡರ್ ಸೇಮ್ ಟೆಂಪ್ರೇಚರ್ ಏನಾಯಿತು, ನಮಗೆ ಬ್ರೋಮಿನೇಟೆಡ್ ಡೈಸೋ ಕಾಂಪೌಂಡ್ ಆ್ಯಸ್ ಎ ಇಂಟರ್ಮೀಡಿಯೇಟ್ ಸಿಗ್ತದೆ. ಕರೆಕ್ಟ್. ಇನ್ ಪ್ಲೇಸ್ ಆಫ್ ಕ್ಲೋರಿನ್ ಇಲ್ಲಿ ಬ್ರೋಮಿನ್ ಇದೆ. ದಿಸ್ ಆಲ್ಸೋ ಅನ್ಸ್ಟೇಬಲ್ ಇಂಟರ್ಮೀಡಿಯೇಟ್ ಅಲ್ಲ. ಎಸ್, ಹಿಯರ್ ಕ್ಯುಪ್ರಿಕ್ ಬ್ರೋಮೈಡ್ ನಾವು ಯೂಸ್ ಮಾಡಿತ್ತು ಅಂತಂದರೆ ನಮಗೆ ಫೈನಲ್ ಪ್ರಾಡಕ್ಟಲ್ಲಿ ಏನು ಸಿಕ್ತು? ಬ್ರೋಮೋಬೆನ್ಸಿನ್. ಕರೆಕ್ಟ್. ಬ್ರೋಮೋಬೆನ್ಸಿನ್ ಆ್ಯಂಡ್ ನೈಟ್ರೋಜನ್ ಗ್ಯಾಸ್ ಆ್ಯಸ್ ಯೂಶ್ವಲ್ ಇಲ್ಲಿ ರಿಲೀಸ್ ಆಯಿತು. ಕರೆಕ್ಟ್. ಅರ್ಥ ಆಗಿದೆ ಅಂತ ತಿಳ್ಕೊಳ್ತೀನಿ. ಸ್ಯಾಂಡ್ ಮೇಯರ್ ರಿಯಾಕ್ಷನ್ ಈ ಎಲ್ಲ ರಿಯಾಕ್ಟೆಂಟ್ಸನ್ನು ಯೂಸ್ ಮಾಡಿಕೊಂಡು ಆಗೋದು ಓನ್ಲಿ ಫಾರ್ ಕ್ಲೋರಿನ್ ಆ್ಯಂಡ್ ಬ್ರೋಮಿನ್. ಇನ್ ಕೇಸ್ ನಮಗೆ ಫೈನಲ್ ಪ್ರಾಡಕ್ಟ್ ಐಡೋಬೆನ್ಸಿನ್ ಬರಬೇಕು ಅಂತಂದರೆ ಸ್ಟೋರಿ ಬೇರೆ ಆಗಿರ್ತದೆ. ಏನಾಯಿತು, ನಮಗೆ ಐಡೋ ಕಂಪೌಂಡ್ ಬೇಕು ಅಂತಂದರೆ ನಾವು ಇದ್ಯಾವುದೂ ರಿಯೇಜೆಂಟ್ಸ್ ಆರ್ ರಿಯಾಕ್ಟೆಂಟ್ಸನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ಲಿ ಅಮೈನ್ ಜೊತೆ ನಾವು ಪೊಟ್ಯಾಷಿಯಮ್ ಅಯೋಡೈಡನ್ನು ಹಾಕಿ ಶೇಕ್ ಮಾಡಿದರೆ, ವಿಗರಸ್ ಶೇಕಿಂಗ್ ಮಾಡಿದರೆ ನಮಗೆ ಡೈರೆಕ್ಟಾಗಿ ಐಡೋಬೆನ್ಸಿನ್ ಸಿಗ್ತದೆ. ಕರೆಕ್ಟ್. ಐಡೋಬೆನ್ಸಿನ್ ಸಿಕ್ತು. ಎಸ್, ಅಯೋಡಿನೇಷನ್ ಬಹಳ ಫಾಸ್ಟಾಗಿ ಆಗ್ತದೆ. ಸೊ ಇದಕ್ಕೆ ನಮಗೆ ಜಾಸ್ತಿ ರಿಯಾಕ್ಟೆಂಟ್ಸನ್ನು ಯೂಸ್ ಮಾಡೋ ಅವಶ್ಯಕತೆ ಇಲ್ಲ. ಸಾರಿ, ಕ್ಯುಪ್ರಿಕ್ ಅಯೋಡೈಡನ್ನು ಕೂಡ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಬಟ್ ಇನ್ ಕೇಸ್ ಆಫ್ ಕ್ಲೋರಿನ್ ಆ್ಯಂಡ್ ಬ್ರೋಮಿನ್ ನಾವು ಈ 2 ಸ್ಟೆಪ್ ರಿಯಾಕ್ಷನ್ ಮೂಲಕನೇ ಪ್ರೊಸೀಡ್ ಆಗಬೇಕಾಗಿರುತ್ತೆ. ಈಗ ನಾವು ಅಡಿಷನ್ ರಿಯಾಕ್ಷನ್ನಿನ ಕೆಲವೊಂದು ಎಕ್ಸಾಂಪಲನ್ನು ಮಾಡೋಣ. ಪ್ರಿವಿಯಸ್ ಕ್ಲಾಸಲ್ಲಿ ನಾನು ಅಡಿಷನ್ ರಿಯಾಕ್ಷನ್ ಬಗ್ಗೆ ಹೇಳಿದ್ದೆ, ಬಟ್ ಅದು ಇನ್ ಕೇಸ್ ಆಫ್ ಹ್ಯಾಲೋ ಅಲ್ಕೇನ್ ಇತ್ತು. ಬಟ್ ಇಲ್ಲಿ ನಾವು ಇನ್ ಕೇಸ್ ಆಫ್ ಅರೇನ್ಸ್ ಆ್ಯಂಡ್ ಅಲ್ಕೇನ್ಸ್ ಎರಡೂ ಕೇಸ್ನಲ್ಲಿ ಅಡಿಷನ್ ರಿಯಾಕ್ಷನನ್ನು ಮಾಡೋಣ. ಇಲ್ಲಿ ನಾನು 3 ಎಕ್ಸಾಂಪಲನ್ನು ಬರೆದಿದ್ದೇನೆ. ಫಸ್ಟು ನೀವಾಗಲೇ ಸಾಲ್ವ್ ಮಾಡಲಿಕ್ಕೆ ಟ್ರೈ ಮಾಡಿರಿ. ಇನ್ ಕೇಸ್ ಆಗಲಿಲ್ಲ ಅಂತಂದರೆ ಆಮೇಲೆ ನೀವು ಆನ್ಸರ್ಸನ್ನು ನೋಡಿರಿ. ಹಿಯರ್ ದಿಸ್ ಈಸ್ ಆ್ಯನ್ ಅಲ್ಕೀನ್. ಕರೆಕ್ಟ್. ಅಲ್ಕೀನ್ ನಮ್ದು ರಿಯಾಕ್ಷನ್ ಯಾವ ಪ್ಲೇಸಲ್ಲಿ ಆಗಬೇಕು, ದಟ್ ಈಸ್ ಆ್ಯನ್ ಅಲ್ಕೀನ್. ನಮ್ದು ರಿಯಾಕ್ಟೆಂಟ್ ಏನಿದೆ, ಮತ್ತೊಂದು ಹೈಡ್ರೋಜನ್ ಬ್ರೋಮೈಡ್ ಇದೆ. ಆಬ್ವಿಯಸ್ಲಿ ಅಡಿಷನ್ ರಿಯಾಕ್ಷನ್ ಆಗ್ತದೆ. ಇನ್ ಕೇಸ್ ಆಫ್
ಅನ್ಸ್ಯಾಚುರೇಟೆಡ್ ಕಂಪೌಂಡ್ಸ್, ಯಾವ ಕಂಪೌಂಡಲ್ಲಿ ಡಬಲ್ ಬಾಂಡ್ ಮತ್ತು ಟ್ರಿಪಲ್ ಬಾಂಡ್ ಇದೆಯಲ್ಲ ಅಲ್ಲಿ ಯೂಶ್ವಲಿ ಅಡಿಷನ್ ರಿಯಾಕ್ಷನ್ ಆಗಿ ಏನಾಗ್ತದೆ, ಡಬಲ್ ಬಾಂಡ್ ಇದ್ದದ್ದು ಸಿಂಗಲ್ ಬಾಂಡ್ ಆಗಿ, ಟ್ರಿಪಲ್ ಬಾಂಡ್ ಇದ್ದದ್ದು ಡಬಲ್ ಆರ್ ಎಲ್ಸ್ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಆಗ್ತದೆ. ಅಂದರೆ ಅನ್ಸ್ಯಾಚುರಿಟಿ ಹೋಗಿ ಕಾಂಪೌಂಡಿಗೆ ಸ್ಯಾಚುರೇಷನ್ ಬರ್ತದೆ. ಸೊ ಯೂಶ್ವಲಿ ಮೂರು ಕೇಸ್ನಲ್ಲೂ ಕೂಡ ಅಡಿಷನ್ ರಿಯಾಕ್ಷನ್ನೇ ಆಗಲಿಕ್ಕಿದೆ. ನಾನು ಹೇಳಿದ ರಿಯಾಕ್ಷನಲ್ಲಿ 3 ಟೈಪ್ ಅಂಥೇಳಿ. ಒನ್ ಈಸ್ ಎಡಿಷನ್ ಅಂತಂದರೆ ಯಾವುದಾದ್ರೂ ಕಂಪೌಂಡಲ್ಲಿ ಯಾವುದಾದ್ರೂ ಗ್ರೂಪ್ ಸಿಂಪ್ಲಿ ಬಂದು ಆ್ಯಡ್ ಆಗ್ತಿರ್ತದೆ. ಆ್ಯಂಡ್ ಎಲಿಮಿನೇಷನ್ ರಿಯಾಕ್ಷನ್ ಇತ್ತು ಅಂದರೆ ಯಾವುದಾದ್ರೂ ಗ್ಯಾಸ್ ಇರ್ಬೋದು, ವಾಟರ್ ಮಾಲಿಕ್ಯೂಲ್ ಇರ್ಬೋದು, ಅಥವಾ ಯಾವುದೇ ಒಂದು ಸ್ಮಾಲರ್ ಮಾಲಿಕ್ಯೂಲ್ಸ್ ಕಂಪೌಂಡಿಂದ ರಿಮೂವ್ ಆಗ್ತದೆ, ಎಲಿಮಿನೇಟ್ ಆಗ್ತದೆ. ಆ್ಯಂಡ್ ನೆಕ್ಸ್ಟ್ ಒನ್ ಈಸ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಇತ್ತು ಅಂತಂದರೆ ಇದು ಅಡಿಷನ್ನೂ ಅಲ್ಲ, ಎಲಿಮಿನೇಷನ್ನೂ ಅಲ್ಲ, ಯಾವುದಾದ್ರೂ ಒಂದು ಆಟಮಿನ ಜಾಗದಲ್ಲಿ ಬೇರೆ ಐಟಮ್ ಬಂದು ಕೂತ್ಕೊಳ್ತದೆ. ಜಸ್ಟ್ ಲೈಕ್ ರಿಪ್ಲೇಸ್ಮೆಂಟ್. ಎಸ್, ಒಂದು ಐಟಮ್ ಹೊರಗೆ ಹೋಗ್ತದೆ, ಆ ಪ್ಲೇಸಲ್ಲಿ ಬೇರೆ ಐಟಮ್ ಬಂದು ಕೂತ್ಕೊಳ್ತದೆ. ಅದು ನಮ್ಮ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್. ಬಟ್ ಈ ಬರ್ದಿರುವ ಎಲ್ಲ ರಿಯಾಕ್ಷನ್ನು ಕೂಡ ಎಡಿಷನ್ ರಿಯಾಕ್ಷನ್ ವಾಯಾನೇ ಪ್ರೊಸೀಡ್ ಆಗ್ತದೆ. ಈಗ ನೆಕ್ಸ್ಟ್ ಕ್ವಶನ್ ಅಂತಂದರೆ, ಇಲ್ಲಿ ಹೈಡ್ರೋಜನ್ ಮತ್ತು ಬ್ರೊಮೈಡ್ ಅಯಾನ್ಸ್ ಇದ್ದಾವೆ. ಹೈಡ್ರೋಜನ್ ಎಲ್ಲಿ ಬಂದು ಅಟ್ಯಾಚ್ ಆಗಬೇಕು ಮತ್ತು ಬ್ರೋಮಿನ್ ಎಲ್ಲಿ ಬಂದು ಅಟ್ಯಾಚ್ ಆಗಬೇಕು ಅಂಥೇಳಿ. ಎಸ್, ನಾನೀಗ ರಿಯಾಕ್ಷನ್ ಪ್ರಾಡಕ್ಟನ್ನು ಬರಿತಾ ಇದ್ದೀನಿ. ಈ ಮೂರು ಕಡೆ ಹೈಡ್ರೋಜನ್ ಇದೆ, ಇಲ್ಲಿ ಹೈಡ್ರೋಜನ್ ಆ್ಯಂಡ್ ಬ್ರೋಮಿನ್ ಬಂದು ಇಲ್ಲಿ ಅಟ್ಯಾಚ್ ಆಯಿತು. ಆ್ಯಂಡ್ ಒನ್ ಮೋರ್ ಪಾಸಿಬಿಲಿಟಿನೂ ಇದೆ ಅಂಥೇಳಿ ಅನ್ನಿಸ್ತದಲ್ಲ. ಬ್ರೋಮಿನ್ ಬಂದು ಈ ಕಾರ್ಬನ್ನಿಗೂ ಕೂಡ ಅಟ್ಯಾಚ್ ಆಗ್ಬೋದು. ವೈ ಓನ್ಲಿ ದ್ಯಾಟ್ ಕಾರ್ಬನ್ ಅಲ್ಲ, 2 ಪ್ರಾಡಕ್ಟ್ಸ್ ಇದ್ದಾವೆ. ಬಟ್ ದಿಸ್ ಒನ್ ಈಸ್ ಎ ರಾಂಗ್ ಆನ್ಸರ್, ದಿಸ್ ಈಸ್ ಅ ಕರೆಕ್ಟ್ ಆನ್ಸರ್. ಯಾಕಂತಂದರೆ ಒಂದು ರೂಲ್ ಇದೆ, ದಟ್ ಈಸ್ ಕಾಲ್ಡ್ ಮಾರ್ಕೋನಿಕಾಫ್ ರೂಲ್ ಅಂಥೇಳಿ. ಮಾರ್ಕೋನಿಕಾಫ್ ರೂಲ್. According to Markovnikov rule, during addition reaction, what happens? Our hydrogen atom go and attach to that carbon which already contains maximum number of hydrogen. Okay. Markovnikov rule ಪ್ರಕಾರ ಏನಾಗ್ತದೆ ಅಂತಂದರೆ, ಅಡಿಷನ್ ರಿಯಾಕ್ಷನ್ನಲ್ಲಿ ಹೈಡ್ರೋಜನ್ ಯಾವಾಗಲೂ ಕಾರ್ಬನ್ನಿನ ಜೊತೆ ಜಾಸ್ತಿ ನಂಬರ್ ಆಫ್ ಹೈಡ್ರೋಜನ್ ಇದೆಯಲ್ಲ ಅಲ್ಲಿನೇ ಹೋಗಿ ಅಟ್ಯಾಚ್ ಆಗ್ತದೆ. ಎಸ್, ಆ್ಯಂಡ್ ರಿಮೈನಿಂಗ್ ಒನ್ ನೇಬರಿಂಗ್ ಕಾರ್ಬನ್ನಿಗೆ ಅಟ್ಯಾಚ್ ಆಗ್ತದೆ. ಹೈಡ್ರೋಜನ್ ಈ ಕಾರ್ಬನ್ನಿಗೆ ಇದನ್ನು ಎ ಮತ್ತು ಇದನ್ನು ಬಿ ಅಂತ ನೋಟಿಫೈ ಮಾಡಿದರೆ ಹೈಡ್ರೋಜನ್ ಕಾರ್ಬನ್ ಬಿಗೆ ಬಂದು ಅಟ್ಯಾಚ್ ಆಗಬೇಕು ಆ್ಯಂಡ್ ಬ್ರೋಮಿನ್ ಎಗೆ ಬಂದು ಅಟ್ಯಾಚ್ ಆಗಬೇಕು. ಸೊ ದಿಸ್ ಈಸ್ ಅವರ್ ಕರೆಕ್ಟ್ ಪ್ರಾಡಕ್ಟ್ ಆ್ಯಂಡ್ ದಿಸ್ ಈಸ್ ನಾಟ್. ಓಕೆ, ಮಾರ್ಕೋನಿಕಾಫ್ ರೂಲನ್ನು ಡ್ಯೂರಿಂಗ್ ಎಡಿಷನ್ ರಿಯಾಕ್ಷನ್ ನಾವು ನೆನಪಿಟ್ಕೋಬೇಕು. ಸೇಮ್ ರೂಲ್ ಅಪ್ಲಿಕೇಬಲ್ ಫಾರ್ ದೀಸ್ ಟು. ಓಕೆ, ಆ ಮೂಲಕ ಹೋದರೆ ಹೈಡ್ರೋಜನ್ ಬಂದು ಇಲ್ಲಿ ಅಟ್ಯಾಚ್ ಆಗಬೇಕು ಆ್ಯಂಡ್ ಬ್ರೋಮಿನ್ ಹಿಯರ್. ಡೈರೆಕ್ಟ್ಲಿ ಐ ಆಮ್ ಗೋಯಿಂಗ್ ಟು ರೈಟ್ ದ ಪ್ರಾಡಕ್ಟ್ CHBr CH3. This is our product. In this case, yes, this is a ring structure. Yes, this is an alkene. This is not an aromatic system. This is an alkene. Here ಎರಡು ಪೊಸಿಷನು ಸೇಮ್ ಇರೋದ್ರಿಂದ ಏನಾಯಿತು, ನಮ್ಮ ಡಬಲ್ ಬಾಂಡ್ ಏನಿರುತ್ತೆ, ಒಂದು ಸೆಕೆಂಡ್ ಬಾಂಡ್ ಇದೆಯಲ್ಲ ಅದು ಎಲಿಮಿನೇಟ್ ಆಗಿ ಕ್ಲೋರಿನ್ಸು 2 ಕಾರ್ಬನ್ಸಿಗೆ ಅಟ್ಯಾಚ್ ಆಯಿತು. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ ಫಾರ್ ಅವರ್ ಅಡಿಷನ್ ರಿಯಾಕ್ಷನ್. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಮಿಥೈಲ್ ಹೆಲೈಡ್ಸ್, ಇಥೈಲ್ ಹೆಲೈಡ್ಸ್ ಆ್ಯಂಡ್ ಕ್ಲೋರೋಫ್ಲೋರೋಮಿಥೇನ್ಸ್ ಆರ್ ಗ್ಯಾಸಸ್ ಆ್ಯಟ್ ರೂಮ್ ಟೆಂಪ್ರೇಚರ್. ಅಂದರೆ ಓನ್ಲಿ ಲೋವರ್ ಮೆಂಬರ್ಸ್, ಲೋವರ್ ಹೆಲೈಡ್ ಗ್ಯಾಸಸ್ ಆ್ಯಟ್ ರೂಮ್ ಟೆಂಪ್ರೇಚರ್. ಎಸ್, ಆ್ಯಸ್ ದ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್, then what happens, higher members are, some higher members are liquids at room temperature and some are solids at room temperature. And boiling point is high in the case of haloalkanes and haloarenes as we compare to the parent hydrocarbon. ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರಲಿಕ್ಕೆ ಕಾರಣ ಏನಂತಂದರೆ ಅವುಗಳ ಡೈಪೋಲ್ ಇಂಟ್ರಾಕ್ಷನ್ ಕೂಡ ಸ್ಟ್ರಾಂಗ್ ಇದೆ ಆ್ಯಂಡ್ ವಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಕೂಡ ಸ್ಟ್ರಾಂಗ್ ಇದೆ. ಎಸ್, ಸೊ ಬಾಯ್ಲಿಂಗ್ ಪಾಯಿಂಟ್ ಹೈ ಇದೆ ಕಂಪೌಂಡ್ಸಲ್ಲಿ ಆ್ಯಂಡ್ ಯೂಶ್ವಲಿ ದೇ ಆರ್ ಕಲರ್ಲೆಸ್. ಎಸ್, ನ್ಯಾಚುರಲಿ all compounds are colorless in nature, but when they exposed to light they develop some colors. And as branching increases, boiling point decreases.
ಎಸ್ ಇದು ಇನ್ ದ ಕೇಸ್ ಆಫ್ ಆರ್ ಹ್ಯಾಲೋಲ್ಕಿನ್ಸ್. ಎಸ್ ಚೈನ್ ಸ್ಟ್ರಕ್ಚರಲ್ಲಿ ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರ್ತದೆ. ಹೇಗೆ ನಂಬರ್ ಆಫ್ ಬ್ರಾಂಚಸ್ ಇನ್ಕ್ರೀಸ್ ಆಗ್ತಾ ಹೋಗ್ತದಲ್ಲ, ನಮ್ಮ ಕಾಂಪೌಂಡ್ಸಿನ ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಆಗ್ತದೆ. ಎಸ್ ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸಿಂಗ್. ಓಕೆ, ಲೆಟ್ಸ್ ಟೇಕ್ ಸಮ್ ಎಕ್ಸಾಂಪಲ್. ಬ್ರೋಮೋಬ್ಯೂಟೇನ್, ಕರೆಕ್ಟ್, 1 bromobutane. This is a chain structure. And next one, it's isomer. Okay, 2 bromobutane, simple thing. Here is 2 bromo 2 methyl butane, correct. 1 2 3 4 carbon atoms are here. Here also 1 2 3 4 1 2 3 4. Yes, 2 bromo 2 methyl butane. These are isomers of the same compound. ಇದೆಲ್ಲ ಸೇಮ್ ಕಾಂಪೌಂಡೇ, ಬಟ್ ಬ್ರೋಮಿನ್ ಗ್ರೂಪ್ ಬೇರೆ ಬೇರೆ ಕಡೆ ಅಟ್ಯಾಚ್ ಆಗಿದೆ. ಸೊ ಆ್ಯಂಡ್ ಸಮಥಿಂಗ್ 375 ಇದೆ, ಆ್ಯಂಡ್ ಇದರ ಬಾಯ್ಲಿಂಗ್ ಅರೌಂಡ್ 360 ಡಿಗ್ರಿ ಇದೆ, ಆ್ಯಂಡ್ ಇದರದ್ದು ಅರೌಂಡ್ 340 ಡಿಗ್ರಿ ಇದೆ. ಎಸ್, ಹೇಗೆ ಬ್ರಾಂಚಿಂಗ್ ಜಾಸ್ತಿ ಆಯ್ತಾ ಹೋಯಿತು, ಬಾಯ್ಲಿಂಗ್ ಪಾಯಿಂಟ್ ಡಿಕ್ರೀಸ್ ಆಗ್ತಾ ಹೋಯಿತು. ಅದೇ ರೀತಿ ಬಾಯ್ಲಿಂಗ್ ಪಾಯಿಂಟ್ ಆಫ್ ಪ್ಯಾರಾ ಕಾಂಪೌಂಡ್ ಈಸ್ ಮೋರ್ ಕಂಪೇರ್ಡ್ ಟು ಆರ್ಥೋ ಆ್ಯಂಡ್ ಬೆಟಾ ಕಾಂಪೌಂಡ್ಸ್. ಪ್ರೀವಿಯಸ್ ನಾನು ಸಬ್ಸ್ಟಿಟ್ಯೂಷನ್ ಎಕ್ಸಾಂಪಲ್ ಮಾಡಿದಾಗ ಆರ್ಥೋ ಆ್ಯಂಡ್ ಪ್ಯಾರಾ ಪ್ರಾಡಕ್ಟ್ ಬಂದಿತ್ತಲ್ಲ. ಇಸ್ ಆರ್ಥೋ ಪ್ರಾಡಕ್ಟಿಂದು ಬಾಯ್ಲಿಂಗ್ ಪಾಯಿಂಟ್ ಕಡಿಮೆ ಇರ್ತದೆ ಮತ್ತು ಪ್ಯಾರಾ ಕಾಂಪೌಂಡಿಂದು ಬಾಯ್ಲಿಂಗ್ ಪಾಯಿಂಟ್ ಜಾಸ್ತಿ ಇರ್ತದೆ. ಸೇಮ್ ರಿಯಾಕ್ಷನಲ್ಲಿ ಆರ್ಥೋ ಆ್ಯಂಡ್ ಪ್ಯಾರಾ ಪ್ರಾಡಕ್ಟ್ ಸಿಕ್ಕರೂ ಕೂಡ ಅವುಗಳ ಬಾಯ್ಲಿಂಗ್ ಪಾಯಿಂಟಲ್ಲಿ ಡಿಫ್ರೆನ್ಸ್ ಇರೋದ್ರಿಂದ ಸಿಂಪಲ್ ಡಿಸ್ಟಿಲೇಷನ್ ಮೆಥಡ್ಸಿಂದ ನಾವು ಎರಡು ಕಂಪೌಂಡನ್ನು ಈಸಿಲಿ ಸಪ್ರೇಟ್ ಮಾಡ್ಬೋದು. ನೆಕ್ಸ್ಟ್ ಒನ್, ಡೆನ್ಸಿಟಿ ಈಸ್ ಗ್ರೇಟರ್ ದ್ಯಾನ್ ವಾಟರ್. ಎಸ್, ಅದು ಹ್ಯಾಲೋಲ್ಕೇನ್ ಇರ್ಬೋದು, ಹ್ಯಾಲೋರಿನ್ಸ್ ಇರ್ಬೋದು, ಡೆನ್ಸಿಟಿ ಯೂಶ್ವಲಿ ವಾಟರ್ಗಿಂತ ಜಾಸ್ತಿನೇ ಇರ್ತದೆ. ಮತ್ತು ಆ್ಯಸ್ ನಂಬರ್ ಆಫ್ ಕಾರ್ಬನ್ ಆಟಮ್ ಇನ್ಕ್ರೀಸಸ್, ಡೆನ್ಸಿಟಿ ಆಲ್ಸೋ ಇನ್ಕ್ರೀಸ್. ನೆಕ್ಸ್ಟ್ ಒನ್, ದೇ ಆರ್ ಸ್ಲೈಟ್ಲಿ ಸಾಲ್ಯುಬಲ್ ಇನ್ ವಾಟರ್. ಇವು ಕಂಪ್ಲೀಟಾಗಿ ವಾಟರ್ ಜೊತೆ ಸಾಲ್ಯುಬಲ್ ಆಗೋದಿಲ್ಲ, ಸ್ಮಾಲ್ ಅಮೌಂಟಲ್ಲಿ ಮಾತ್ರ ವಾಟರ್ ಜೊತೆ ಸಾಲ್ಯುಬಲ್ ಆಗ್ತವೆ. ಈ ಪಾಯಿಂಟ್ ಅಂದರೆ ಹೈಡ್ರೋಜನ್ ಬಾಂಡನ್ನು ಬ್ರೇಕ್ ಮಾಡೋದು ಡಿಫಿಕಲ್ಟ್ ಇರ್ತದೆ. ಆ್ಯಂಡ್ ನೆಕ್ಸ್ಟ್ ಥಿಂಗ್, ಏನು ನ್ಯೂ ಬಾಂಡ್ ಫಾರ್ಮ್ ಆಗಿರ್ತಾವಲ್ಲ, ನ್ಯೂ ಬಾಂಡ್ ಫಾರ್ಮ್ ಆಗಿರೋದು ನಾಟ್ ಸ್ಟೇಬಲ್. ದೀಸ್ ಆರ್ ಸ್ಲೈಟ್ಲಿ ಸಾಲ್ಯುಬಲ್ ಇನ್ ವಾಟರ್. ನೆಕ್ಸ್ಟ್ ವಿ ಮೂವ್ ಟು chemical properties of these compounds. Yes, usually our haloalkanes and halorines undergo 3 types of reaction. One is substitution reaction, another one is elimination reaction, and third one is reaction with metals. ಅವುಗಳಲ್ಲಿ ಫಸ್ಟ್ ಒನ್ ಆಗಿರುವಂತಹ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ರಿಯಾಕ್ಷನ್, ಇವುಗಳಲ್ಲಿ 2 ಟೈಪ್ಸ್ ಇದ್ದಾವೆ. ಒನ್ ಈಸ್ SN1 ಆ್ಯಂಡ್ ಅನದರ್ ಒನ್ ಈಸ್ SN2. ಫಸ್ಟ್ ನಾವು SN2 ರಿಯಾಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. SN2 ರಿಯಾಕ್ಷನ್ನಲ್ಲಿ ಹೆಸರೇ ಹೇಳ್ತಾ ಇರೋ ಥರ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಬೈಮಾಲಿಕ್ಯುಲರ್. ಎಸ್, 2 ಅನ್ನೋದು ಬೈಮಾಲಿಕ್ಯುಲರ್ ಅನ್ನೋದನ್ನು ರಿಪ್ರೆಸೆಂಟ್ ಮಾಡ್ತದೆ. ಸೊ ನ್ಯೂಕ್ಲಿಯೋಫಿಲಿಕ್ ಸಬ್ಸ್ಟಿಟ್ಯೂಷನ್ ಬೈಮಾಲಿಕ್ಯುಲರ್ ರಿಯಾಕ್ಷನ್, ದಟ್ ಈಸ್ ನಥಿಂಗ್ ಅದರ್ ದೆನ್ SN2 ರಿಯಾಕ್ಷನ್. ಇದ್ರ ಬಗ್ಗೆ ತಿಳ್ಕೊಳ್ಳಿಕ್ಕೆ ಹೊರಟ್ರೆ, ಇಲ್ಲಿ ನಮ್ಮ ಕ್ಲೋರೋಮಿಥೇನ್ ಇದೆ, ಕ್ಲೋರೋಮಿಥೇನ್ ಅಲ್ಲ, ಇಟ್ ರಿಯಾಕ್ಟ್ಸ್ ವಿತ್ ಅವರ್ ನ್ಯೂಕ್ಲಿಯೋಫೈಲ್. ನ್ಯೂಕ್ಲಿಯೋಫೈಲ್ ಈಸ್ ಅವರ್ ಹೈಡ್ರಾಕ್ಸಿಲ್ ಗ್ರೂಪ್. ಎಸ್, ಓಕೆ. ನ್ಯೂಕ್ಲಿಯೋಫೈಲ್ ಏನಂತಂದರೆ ಅದರ ಹತ್ರ ಆಲ್ರೆಡಿ ನೆಗೆಟಿವ್ ಚಾರ್ಜ್ ಇದೆ ಆ್ಯಂಡ್ ಇಟ್ ಹ್ಯಾವ್ ಅಫಿನಿಟಿ ಟುವರ್ಡ್ಸ್ ಪಾಸಿಟಿವ್ಲಿ ಚಾರ್ಜ್ ಸ್ಪೀಸ್ ವಿಚ್ ಆಲ್ರೆಡಿ ಕಂಟೈನ್ ನೆಗೆಟಿವ್ ಚಾರ್ಜ್. ಅದೇ ರೀತಿ ಎಲೆಕ್ಟ್ರೋಫೈಲ್ ಅಂತ ಒಂದು ಸ್ಪೀಸೀಸ್ ಬರ್ತದೆ. ಎಲೆಕ್ಟ್ರೋಫೈಲ್ ಏನಂತಂದರೆ ವಿಚ್ ಈಸ್ ಪಾಸಿಟಿವ್ಲಿ ಚಾರ್ಜ್ ಸ್ಪೀಸೀಸ್. ಎಲೆಕ್ಟ್ರೋಫೈಲ್ ಖುದ್ ಏನಾಗಿರ್ತದೆ, ಒಂದು ಪಾಸಿಟಿವ್ಲಿ ಚಾರ್ಜ್ ಸ್ಪೀಸೀಸ್ ಆಗಿರ್ತದೆ. ಅದು ನೆಗೆಟಿವ್ಲಿ ಚಾರ್ಜ್ ಸ್ಪೀಸೀಸ್ ಜೊತೆ ಅಫಿನಿಟಿ ಆರ್ ಅಟ್ರಾಕ್ಷನನ್ನು ಹೊಂದಿರ್ತದೆ. ಎಸ್, ನಮಗೆಲ್ಲ ತಿಳಿದಿರೋ ಥರ ಕಾರ್ಬನ್ ಹ್ಯಾಲೋಜನ್ ಬಾಂಡ್ ಯಾವಾಗಲೂ ಪೋಲಾರ್ ಬಾಂಡ್ ಇರ್ತದೆ ಮತ್ತು ಕ್ಲೋರಿನ್ ಮೇಲೆ ನೆಗೆಟಿವ್ ಚಾರ್ಜ್, because it is highly electronegative compared to carbon, and by that carbon gets a slightly positive charge, and our nucleophile attracts towards positively charged species. So ಏನಾಗ್ತದೆ, ಹೈಡ್ರಾಕ್ಸಿಲ್ ಗ್ರೂಪ್ ನಮ್ಮ ಕಾರ್ಬನ್ನಿಗೆ ಅಟ್ಯಾಕ್ ಆಗ್ತದೆ. ಆ್ಯಂಡ್ ಈ ರಿಯಾಕ್ಷನಿನ ಡ್ರೈವಿಂಗ್ ಫೋರ್ಸ್ ಏನು ಅಂತಂದರೆ ಕಾರ್ಬನ್ ಮತ್ತು ಹ್ಯಾಲೋಜನ್ ಬಾಂಡ್ ವೀಕರ್ ಕಂಪೇರ್ಡ್ ಟು ಕಾರ್ಬನ್ ಆ್ಯಂಡ್
ಹೈಡ್ರಾಕ್ಸಿಲ್ ಬಾಂಡ್. ಮತ್ತು ಹೈಡ್ರಾಕ್ಸಿಲ್ ಬಾಂಡ್ ತುಂಬ ಸ್ಟ್ರಾಂಗ್ ಬಾಂಡ್ ಆಗಿರೋದ್ರಿಂದ ಇದು ಈ ರಿಯಾಕ್ಷನಿನ ಡ್ರೈವಿಂಗ್ ಫೋರ್ಸ್ ಆಗಿರ್ತದೆ. ಹಿಯರ್ ಏನಾಗ್ತದೆ ಅಂತಂದರೆ ನಮ್ಮ ಕ್ಲೋರಿನ್ ಈಸ್ ಎ ಬಲ್ಕಿಯರ್ ಗ್ರೂಪ್, ಮೀನ್ಸ್ ಬಿಗರ್ ಗ್ರೂಪ್, ಆ್ಯಂಡ್ ಹೈಡ್ರಾಕ್ಸಿಲ್ ಗ್ರೂಪ್ ಈಸ್ ಆಲ್ಸೋ ಅ ಬಿಗರ್ ಗ್ರೂಪ್. ಓಕೆ, ಇವಾಗ ಇದು ನಮ್ಮ ಕಾರ್ಬನ್, ಇಲ್ಲಿ 3 ಹೈಡ್ರೋಜನ್ ಇದ್ದಾವೆ ಅಂತ ಇಮ್ಯಾಜಿನೇಷನ್ ಮಾಡಿಕೊಂಡ್ರೆ ದಿಸ್ ಈಸ್ ಅವರ್ chlorine. Chlorine is a bulkier group. If our hydroxyl group tries to attack carbon from this side, steric hindrance occurs. So it can't easily attack to our carbon. So ನಮ್ಮ ಹೈಡ್ರಾಕ್ಸಿಲ್ ಗ್ರೂಪ್ ಏನು ಮಾಡ್ತದೆ ಅಂತಂದರೆ ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡ್ತದೆ. ಯಾಕಂದರೆ ಬ್ಯಾಕ್ ಸೈಡಲ್ಲಿ ಓನ್ಲಿ ಸ್ಮಾಲರ್ ಗ್ರೂಪ್ಸ್ ಇದ್ದಾವೆ, ಹೈಡ್ರೋಜನ್ಸ್ ಇದ್ದಾವಲ್ಲ. ಸೊ ಬ್ಯಾಕ್ ಸೈಡಿಂದ ನಮ್ಮ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಕ್ ಮಾಡ್ತದೆ. ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡಿ ಏನಾಗ್ತದೆ 5 ಮೆಂಬರ್ಡ್ ಇಂಟರ್ಮೀಡಿಯೇಟನ್ನು ಫಾರ್ಮ್ ಮಾಡ್ತದೆ. ಎಸ್, ದಿಸ್ ಈಸ್ ಆರ್ ಇಂಟರ್ಮೀಡಿಯೇಟ್. ಆ್ಯಂಡ್ 5 ಮೆಂಬರ್ ಇಂಟರ್ಮೀಡಿಯೇಟ್ ಏನಿದೆಯಲ್ಲ ಇದು ಹೈಲಿ ಅನ್ಸ್ಟೇಬಲ್ ಇದೆ. ಯಾಕಂದರೆ ಕಾರ್ಬನಿನ್ ವ್ಯಾಲೆನ್ಸಿ 4 ಇದ್ದರೆ ಅದು ಸ್ಟೇಬಲ್ ಇರುತ್ತೆ, ಬಟ್ ಹಿಯರ್ ಇಟ್ಸ್ 5, ಇಟ್ಸ್ ಹೈಲಿ ಅನ್ಸ್ಟೇಬಲ್. ಸೊ ಏನಾಗ್ತದೆ, ಸೈಮಲ್ಟೇನಿಯಸ್ಲಿ ಹೇಗೆ ನಮ್ಮ ಹೈಡ್ರಾಕ್ಸಿಲ್ ಗ್ರೂಪ್ ಕಾರ್ಬನಿಗೆ ಅಟ್ಯಾಚ್ ಆಗ್ತದಲ್ಲ ಅದೇ ಟೈಮಲ್ಲಿನೇ ನಮ್ಮ ಕ್ಲೋರಿನ್ ಗ್ರೂಪ್ ಅಲ್ಲಿಂದ ಎಲಿಮಿನೇಟ್ ಆಗ್ತದೆ. ನಮ್ಮ ಕ್ಲೋರಿನ್ ಗ್ರೂಪ್ ಕಾಂಪೌಂಡಿನ ರೈಟ್ ಸೈಡಿಗಿದೆ. ಸೊ ಬಲ್ಕಿ ಗ್ರೂಪ್ ಆಗಿರೋದ್ರಿಂದ ನಮ್ಮ ಹೈಡ್ರಾಕ್ಸಿಲ್ ಗ್ರೂಪ್ ಏನಾಯಿತು, ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡಿರೋದ್ರಿಂದ ಇನ್ವರ್ಸ್ ಪ್ರಾಡಕ್ಟ್ ನಮಗೆ ಸಿಗ್ತದೆ. ಕಾನ್ಫಿಗರೇಷನ್ ಆಫ್ ದ ರಿಯಾಕ್ಟೆಂಟ್ ಏನಾಗ್ತದೆ, ಕಂಪ್ಲೀಟ್ಲಿ ಇನ್ವರ್ಸ್ ಆರ್ ಉಲ್ಟಾ ಆಗ್ತದೆ. ಆಲ್ವೇಸ್ ಇನ್ SN2 ರಿಯಾಕ್ಷನ್ ವಿ ಗೆಟ್ ಅ ಇನ್ವರ್ಸ್ ಪ್ರಾಡಕ್ಟ್. ಓಕೆ, ನಾರ್ಮಲಿ ಅಂಬ್ರೆಲಾ ಎಸ್ ಡೌನ್ವರ್ಡ್ ಡೈರೆಕ್ಷನ್ ಇರುತ್ತೆ, ಗಾಳಿ ಬಂದಾಗ ಅದು ಉಲ್ಟಾ ಆಗ್ತದಲ್ಲ, ಅದೇ ರೀತಿ ಕಾನ್ಫಿಗರೇಷನ್ ಇನ್ವರ್ಸ್ ಆಗ್ತದೆ ಇನ್ ಕೇಸ್ ಆಫ್ SN2 ರಿಯಾಕ್ಷನ್. ಆ್ಯಂಡ್ ಒನ್ ಮೋರ್ ಸ್ಪೆಷಾಲಿಟಿ ಆಫ್ SN2 ರಿಯಾಕ್ಷನ್ ಈಸ್ ವಿ ಗೆಟ್ 100% ಪ್ರಾಡಕ್ಟ್. ಯಾಕಂದರೆ ಓನ್ಲಿ 1 ಪ್ರಾಡಕ್ಟ್ ಸಿಗೋ ಚಾನ್ಸ್ ಇರೋದ್ರಿಂದ 100% ಪ್ರಾಡಕ್ಟನ್ನು ನಾವು SN2 ರಿಯಾಕ್ಷನಲ್ಲಿ ಪಡ್ಕೊಳ್ತೇವೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಈಸ್ ರೇಟ್ ಆಫ್ ದ ರಿಯಾಕ್ಷನ್. ಎಸ್, ಪ್ರೈಮರಿ ಕಾರ್ಬನ್ ಇತ್ತು ಅಂತಂದರೆ ರೇಟ್ ಹೈಯರ್ ಇರ್ತದೆ, ಸೆಕೆಂಡರಿ ಕಾರ್ಬನ್ ಇತ್ತು ಅಂದರೆ ರಿಯಾಕ್ಷನ್ ರೇಟ್ ಸ್ವಲ್ಪ ಕಡಿಮೆ ಇರ್ತದೆ, ಆ್ಯಂಡ್ ಟರ್ಷರಿ ಕಾರ್ಬನ್ ಇತ್ತು ಅಂದರೆ ರಿಯಾಕ್ಷನ್ ತುಂಬ ಸ್ಲೋ ಆಗಿ ಪ್ರೊಸೀಡ್ ಆಗ್ತದೆ, ಅಥವಾ ಬೇರೆ ಯಾವುದಾದ್ರೂ ಮ್ಯಾನರಿಂದ ರಿಯಾಕ್ಷನ್ ಪ್ರೊಸೀಡ್ ಆಗ್ತದೆ. SN2 ಪ್ರೊಸೀಡ್ ಆಗೋದನ್ನೇ ಇಲ್ಲ. ಓಕೆ, ಕನ್ಸಿಡರ್ ದಿಸ್ ಈಸ್ ಅವರ್ ಪ್ರೈಮರಿ ಕಾರ್ಬನ್. ಎಸ್, ಹಿಯರ್ ವಾಟ್ ಹ್ಯಾಪನ್ಸ್, ರಿಯಾಕ್ಷನ್ ಪ್ರೊಸೀಡ್ ಇನ್ ಎ faster rate. Yes, if it is secondary then it becomes slower, reaction rate decreases. If it is tertiary then same reaction go via SN1 mechanism, different kind of mechanism nalli reaction proceed ಆಗ್ತದೆ. Next one is SN1 reaction, nucleophilic substitution unimolecular. Yes, unimolecular. SN2 ರಿಯಾಕ್ಷನ್ ಸಿಂಗಲ್ ಸ್ಟೆಪ್ ರಿಯಾಕ್ಷನ್ ಆಗಿತ್ತು. 5 ಮೆಂಬರ್ಡ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗ್ತಾನೆ ಏನಾಯಿತು, ನಮಗೆ ಪ್ರಾಡಕ್ಟ್ ಸಿಕ್ತು. ಒಂದು ಸೈಡಿಂದ ಹೈಡ್ರಾಕ್ಸಿಲ್ ಗ್ರೂಪ್ ಅಟ್ಯಾಕ್ ಮಾಡ್ತಾ ಇದ್ದಂಗ್ಲೇ ಮತ್ತೊಂದು ಸೈಡಿಂದ ನಮ್ಮ ಹ್ಯಾಲೋಜಿನ್ ಗ್ರೂಪ್ ಎಲಿಮಿನೇಟ್ ಆಯಿತು. ಸೊ ದ್ಯಾಟ್ ಒನ್ ಈಸ್ ಸಿಂಗಲ್ ಸ್ಟೆಪ್ ರಿಯಾಕ್ಷನ್, ಬಟ್ ದಿಸ್ ಒನ್ ಈಸ್ ಅ 2 ಸ್ಟೆಪ್ ರಿಯಾಕ್ಷನ್. ಎಸ್, ರಿಯಾಕ್ಟಂಟ್ಸ್ನಲ್ಲಿ ಏನಿರ್ತದೆ ಅಂತಂದರೆ ಬಲ್ಕಿ ಗ್ರೂಪ್ಸ್ ಇರುತ್ತೆ. ಎಸ್, ಬಿಗರ್ ಗ್ರೂಪ್ಸ್ ನಮ್ಮ ರಿಯಾಕ್ಟಂಟ್ಸಲ್ಲಿ ಇರುತ್ತೆ. ಹಿಯರ್ ನಾನು ಹೈಡ್ರಾಕ್ಸಿಲ್ ಗ್ರೂಪನ್ನೇ ನ್ಯೂಕ್ಲಿಯೋಫೈಲ್ ಆಗಿ ತೊಗೊಂಡಿದ್ದೇನೆ, ಮತ್ತು ಯಾವ ಗ್ರೂಪ್ ಎಲಿಮಿನೇಟ್ ಆಗ್ತದಲ್ಲ ಅದನ್ನು ಕ್ಲೋರಿನ್ ಅಂತಲೇ ತೊಗೊಂಡಿದ್ದೇನೆ ಟು ರೆಡ್ಯೂಸ್ ಕನ್ಫ್ಯೂಷನ್. ಓಕೆ, ಹಿಯರ್ ಕ್ಲೋರಿನ್ ಈಸ್ ಅ ಬಲ್ಕಿ ಗ್ರೂಪ್, ಮಿಥೈಲ್ ಗ್ರೂಪ್ ಈಸ್ ಆಲ್ಸೋ ಬಲ್ಕಿ ಗ್ರೂಪ್, ಆ್ಯಂಡ್ ಇಥೈಲ್ ಗ್ರೂಪ್ ಈಸ್ ಆಲ್ಸೋ ಅ ಬಲ್ಕಿ ಗ್ರೂಪ್, ಆ್ಯಂಡ್ our nucleophile is also a bigger group. SN2 ರಿಯಾಕ್ಷನ್ ಪ್ರೊಸೀಡ್ ಆಗಲಿಕ್ಕೆ ಚಾನ್ಸೇ ಇಲ್ಲ ಇಲ್ಲಿ. ಯಾಕಂತಂದರೆ ಅಲ್ಲಿ ನ್ಯೂಕ್ಲಿಯೋಫೈಲ್ ಬ್ಯಾಕ್ ಸೈಡಿಂದ ಅಟ್ಯಾಕ್ ಮಾಡಿತ್ತು, ಬಟ್ ಇಲ್ಲಿ ಬ್ಯಾಕ್ ಸೈಡ್ ಮತ್ತೂ ಜಾಸ್ತಿ ಬಲ್ಕಿದೆ. ಸೊ ಏನು ಮಾಡ್ತದೆ ಅಂತಂದರೆ ನಮ್ಮ ಕ್ಲೋರಿನ್ ಎಲಿಮಿನೇಟ್ ಆಗಿ ಆ್ಯಸ್ ಎ ಕ್ಲೋರೈಡ್ ಅಯಾನ್ ನಮಗೆ 3 ಮೆಂಬರ್ಡ್ ಇಂಟರ್ಮೀಡಿಯೇಟನ್ನು ಕೊಡ್ತದೆ. ಎಸ್, 3 ಮೆಂಬರ್ಡ್ ಇಂಟರ್ಮೀಡಿಯೇಟನ್ನು ಕೊಡ್ತದೆ. ಬಟ್ ನಮ್ಗೆ ಗೊತ್ತಿರೋ ಥರ ಕಾರ್ಬನ್ನಿನ ವ್ಯಾಲೆನ್ಸಿ 4 ಇರೋದ್ರಿಂದ ಕಾರ್ಬನ್ ಯಾವಾಗ್ಲೂ
4 ಮೆಂಬರ್ಸಿಗೆ ಅಟ್ಯಾಚ್ ಆಗಿದ್ದಾಗ ಮಾತ್ರ ಕಂಪ್ಲೀಟ್ಲಿ ಸ್ಟೇಬಲ್ ಇರುತ್ತೆ. ಕೋಆರ್ಡಿನೇಟೆಡ್ ಸ್ಟೇಟ್ ಆರ್ 5 ಕೋಆರ್ಡಿನೇಟೆಡ್ ಸ್ಟೇಟ್ ಯಾವಾಗಲೂ ಹೈಲಿ ಅನ್ಸ್ಟೇಬಲ್ ಆಗಿರ್ತದೆ. ಬಟ್ ನಮಗೆ SN1 ಮೆಕ್ಯಾನಿಸಮ್ ವಾಯ ಹೋದಾಗ ಫಸ್ಟ್ ಸ್ಟೆಪ್ಪಲ್ಲಿ 3 ಮೆಂಬರ್ಡ್ ಇಂಟರ್ಮೀಡಿಯೇಟ್ ಸಿಗ್ತದೆ. ಓಕೆ, 3 ಮೆಂಬರ್ಡ್ ಇಂಟರ್ಮೀಡಿಯೇಟ್ ಸಿಕ್ತು ಅಂತಂದರೆ ಇಲ್ಲಿ ಓಕೆ ಓಕೆ ಇಲ್ಲಿ ಸ್ಟೆಪ್ 2ದಲ್ಲಿ ಸೆಕೆಂಡ್ ಸ್ಟೆಪ್ನಲ್ಲಿ ಏನಾಗ್ತದೆ, ನಮ್ಮದು ಪ್ರಾಡಕ್ಟ್ ಫಾರ್ಮ್ ಆಗ್ತದೆ. ದಿಸ್ ಈಸ್ ಅ 2 ಸ್ಟೆಪ್ ರಿಯಾಕ್ಷನ್. ಓಕೆ, ಫಾರ್ ಇನ್ಸ್ಟನ್ಸ್ ಇದು ನಮ್ಮ 3 ಮೆಂಬರ್ಡ್ ಇಂಟರ್ಮೀಡಿಯೇಟ್ ಅಂತ ತಿಳ್ಕೊಳ್ಳೋಣ. ಇದು CH3 ಗ್ರೂಪ್ಸ್ ಇವೆರಡು, ಇದು ನಮ್ಮ ಇಥೈಲ್ ಗ್ರೂಪ್ ಅಂತ ತಿಳ್ಕೊಳ್ಳೋಣ. ಓಕೆ, 3 ಮೆಂಬರ್ಡ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗಿದೆ, ಬಾಂಡ್ ಆ್ಯಂಗಲ್ 120 ಇದೆ. ಸೊ ದಿಸ್ ಈಸ್ ಒನ್ ರಿಲ್ಯಾಕ್ಸ್ಡ್ ಒನ್, ಇದರಲ್ಲಿ ಯಾವುದೇ ಸ್ಟ್ರೇನ್ ಇಲ್ಲ. ಬಟ್ ಸೊ ನಮ್ಮ ನ್ಯೂಕ್ಲಿಯೋಫೈಲ್ ಹಿಯರ್ ಹೈಡ್ರಾಕ್ಸಿಲ್ ಗ್ರೂಪ್ ಕ್ಯಾನ್ ಅಟ್ಯಾಕ್ ಫ್ರಮ್ ದ ಫ್ರಂಟ್ ಸೈಡ್ ಆ್ಯಸ್ ವೆಲ್ ಆ್ಯಸ್ ಬ್ಯಾಕ್ ಸೈಡ್. 2 ಪಾಸಿಬಿಲಿಟೀಸ್ ಇದ್ದಾವೆ. SN2ದಲ್ಲಾದರೆ ಅದು ಓನ್ಲಿ 1 ವೇ, ಬ್ಯಾಕ್ ಸೈಡಿಂದ ಮಾತ್ರ ಅಟ್ಯಾಕ್ ಮಾಡ್ಲಿಕ್ಕೆ ಚಾನ್ಸ್ ಇತ್ತು. ಬಟ್ ಹಿಯರ್ ಇಟ್ ಕ್ಯಾನ್ ಅಟ್ಯಾಕ್ ಬೈ 2 ways. ಸೊ ನಮಗೆ ಪ್ರಾಡಕ್ಟ್ ಕೂಡ 2 ಸಿಗ್ತದೆ. ಇಫ್ ಆರ್ ನ್ಯೂಕ್ಲಿಯೋಫೈಲ್ ಅಟ್ಯಾಕ್ ಫ್ರಮ್ ದ ಫ್ರಂಟ್ ಸೈಡ್ ನಮಗೆ ಒಂದು ರೀತಿಯ ಪ್ರಾಡಕ್ಟ್ ಸಿಗ್ತದೆ. ಆ್ಯಂಡ್ ಇಫ್ ಇಟ್ ಅಟ್ಯಾಕ್ಸ್ ಫ್ರಮ್ ದ ಬ್ಯಾಕ್ ಸೈಡ್ ನಮಗೆ ಡಿಫ್ರೆಂಟ್ ಟೈಪಿನ ಪ್ರಾಡಕ್ಟ್ ಸಿಗ್ತದೆ. ಕರೆಕ್ಟ್. SN2 ಮೆಕ್ಯಾನಿಸಮಲ್ಲಿ 100% ಒಂದೇ ಪ್ರಾಡಕ್ಟ್ ಸಿಗ್ತಾ ಇತ್ತು. ಬಟ್ ನಮಗೆ SN1 ರಿಯಾಕ್ಷನಲ್ಲಿ 50-50% 2 ಪ್ರಾಡಕ್ಟ್ ಸಿಗ್ತದೆ. ಬಟ್ ಈ ಪ್ರಾಡಕ್ಟ್ಸಿನ ಫಿಸಿಕಲ್ ಪ್ರಾಪರ್ಟೀಸು ನಿಯರ್ಲಿ ಸೇಮ್ ಇರೋದ್ರಿಂದ ಇದನ್ನು ರಿಸಾಲ್ವ್ ಮಾಡೋದು, ಇದನ್ನು ಸಪ್ರೇಟ್ ಮಾಡೋದು ಒಂದು tedious ಜಾಬ್ ಕೂಡ ಆಗಿರ್ತದೆ. ಸೊ ಯಾವ ರೀತಿ SN1 ರಿಯಾಕ್ಷನ್ ಮತ್ತು SN2 ರಿಯಾಕ್ಷನ್ ಪ್ರೊಸೀಡ್ ಆಗ್ತದೆ ಅಂತ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ. ನಾವು ಆರ್ಡರ್ ಆಫ್ ರಿಯಾಕ್ಷನಿಗೆ ಬಂತು ಅಂದರೆ, ಆರ್ಡರ್ ಆಫ್ ರಿಯಾಕ್ಷನ್ ಟರ್ಷರಿ ಗ್ರೇಟರ್ ದೆನ್ ಸೆಕೆಂಡರಿ ಗ್ರೇಟರ್ ದೆನ್ ಪ್ರೈಮರಿ. ಎಲ್ಲಿ ಜಾಸ್ತಿ ಬಲ್ಕಿ ಗ್ರೂಪ್ ಇತ್ತು ಅಂತಂದರೆ ಆ ರಿಯಾಕ್ಷನ್ SN1 ವಾಯ ಪ್ರೊಸೀಡ್ ಆಗ್ತದೆ. ಎಲ್ಲಿ ಸ್ಮಾಲರ್ ಗ್ರೂಪ್ಸ್ ಇತ್ತು ಅದು SN2 ವಾಯ ಪ್ರೊಸೀಡ್ ಆಗ್ತದೆ. ಸೊ ಟರ್ಷರಿ ಕಾರ್ಬನ್ ಇತ್ತು ಅಂತಂದರೆ ಮ್ಯಾಕ್ಸಿಮಮ್ ಪ್ರೊಬ್ಯಾಬಿಲಿಟಿ ಅದು SN1 ವಾಯನೇ ಪ್ರೊಸೀಡ್ ಆಗ್ತದೆ. ಆ್ಯಂಡ್ ನಮ್ಮ ಸೆಕೆಂಡರಿ ಕಾರ್ಬನ್ ಇತ್ತು ಅಂತಂದರೆ ಅದು ಬೇಸ್ಡ್ ಆನ್ ಅದರ್ ರಿಯಾಕ್ಟೆಂಟ್ ಕಂಡೀಷನ್ಸ್ SN1 ವಾಯನೂ ಪ್ರೊಸೀಡ್ ಆಗ್ಬೋದು ಅಥವಾ SN2 ವಾಯನೂ ಪ್ರೊಸೀಡ್ ಆಗ್ಬೋದು. ಆ್ಯಂಡ್ SN1 ರಿಯಾಕ್ಷನಲ್ಲಿ ನಮಗೇನು 2 ಪ್ರಾಡಕ್ಟ್ ಸಿಗ್ತಾವಲ್ಲ, ಅದರಲ್ಲಿ ಒಂದಕ್ಕೆ R ಕಾನ್ಫಿಗರೇಷನ್ ಇರ್ತದೆ ಆ್ಯಂಡ್ ಮತ್ತೊಂದಕ್ಕೆ S ಕಾನ್ಫಿಗರೇಷನ್ ಇರ್ತವೆ. ಎರಡೂ 50% ಪ್ರೊಡ್ಯೂಸ್ ಆಗಿರೋದ್ರಿಂದ ಇವುಗಳನ್ನು ರೇಸ್ಮಿಕ್ ಮಿಕ್ಸ್ಚರ್ ಅಂತ ಕರಿತೇವೆ. ರೇಸ್ಮಿಕ್ ಮಿಕ್ಸ್ಚರ್ ಅಂತ ಕರಿತೇವೆ. SN1 ಮತ್ತು SN2 ಎರಡೂ ನೇಮ್ಡ್ ರಿಯಾಕ್ಷನ್ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಸೇಮ್ ರಿಯಾಕ್ಟೆಂಟ್ಸ್ ಆ್ಯಂಡ್ ನ್ಯೂಕ್ಲಿಯೋಫೈಲ್ ಬೇಸ್ಡ್ ಅವನಿಗೆ ಯಾವ ಥರದ ಗ್ರೂಪ್ಸ್ ಅಟ್ಯಾಚ್ ಆಗಿದ್ದಾವೆ ಅನ್ನೋದ್ರ ಬೇಸ್ ಮೇಲೆ 2 ಡಿಫ್ರೆಂಟ್ ವೇದಲ್ಲಿ ಪ್ರೊಸೀಡ್ ಆಗ್ತವೆ. ಓಕೆ, ನಿಮಗೆಲ್ಲ ಅರ್ಥ ಆಗ್ತಾ ಇದೆ ಅಂತ ತಿಳ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.